ಸೊ ಗುಡ್ ಮಾರ್ನಿಂಗ್ ಗೈಸ್. ಸೊ ಬೆಳಗ್ಗೆ ಇವಾಗ ಎದ್ವಿ, ಲೇಟಾಗಿ ಎದ್ದಿದ್ದೀವಿ. ಸೊ ತಿಂಡಿ ಮತ್ತೇನು ಹೊರಗೆ ಮಾಡೋದು ಅಂತ ಓಟ್ಸ್ ತಂದಿದ್ದೆ ನಾನು. ಇಲ್ಲೇ ಹಾಲು ತೊಗೊಂಡು ಬಂದೆ. ಸೊ ಇಬ್ಬರು ಇಲ್ಲೇ ಓಟ್ಸ್ ತಿಂತೀವಿ. ನಾನು ಒಬ್ಬನೇ ತಿನ್ನೋ ಅಂತಂದಿದ್ದೆ, ಇವನು ಮತ್ತು ನಾನೇನು ಹೊರಗೆ ತಿನ್ನಲಿ, ನನಗೂ ಓಟ್ಸೇ ಕೊಡೋಣ. ಸೊ ವಿಲ್ ಈಟ್ ದ ಓಟ್ಸ್. ಗೈಸ್ ಇವಾಗ ರೆಡಿಯಾಗಿಬಿಟ್ಟು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಕಟೀಲಲ್ಲಿದೆ ಅದು. ಇಲ್ಲಿಂದ ನಮ್ಮ ಸ್ಟೇಯಿಂದ ಒಂದು 25 ಕಿಲೋಮೀಟರ್ಸ್ ಆಗುತ್ತೆ. ಹೋಗ್ತಾ ಇದ್ದೀವಿ ಗೈಸ್. ಗೈಸ್ ಇದೆ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ಕಟೀಲು. ಕಟೀಲ್ ಅಂತ ಕರೀತಾರೆ, ಕಟೀಲು ಅಂತ ಕರೀತಾರೆ. ಇದ್ರದ್ದೇನು ವಿಶೇಷ ನನಗೂ ಗೊತ್ತಿಲ್ಲ, ನೋಡ್ಬೇಕು, ತಿಳ್ಕೊಂಡ್ಬಿಟ್ಟೆ ಹೇಳ್ತೀನಿ ನಾನು ಏನು ವಿಶೇಷ ಅಂತ. ವಿಶೇಷ ಏನಂದರೆ ನದಿ ಮಧ್ಯೆ ಐತೆ ದೇವಸ್ಥಾನ. ನದಿನೇ ಇಲ್ಲ ಇಲ್ಲೆಲ್ಲೂ, ಒಳಗೈತೆ. ನೋಡೋಣ ಗೈಸ್, ಒಳಗೆ ಹೋಗಿ ನೋಡ್ತೀನಿ. ಗೈಸ್ ಇದೆ ನದಿ ಗೈಸ್, ಬಟ್ ನೀರಿಲ್ಲ ಅಷ್ಟೇ. ನದಿ ಮಧ್ಯ ಇದೆ ಅಂತ ಹೇಳಿದ್ನಲ್ಲ ದೇವ, ಇದೇ ನದಿ. ದೇವಸ್ಥಾನ ಮಾತ್ರ ಚೆನ್ನಾಗಿದೆ. ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಕನ್ಸ್ಟ್ರಕ್ಷನ್ ನಡೀತಾ ಇದೆ ದೇವಸ್ಥಾನದ ಹತ್ರ. ಅಂದರೆ ಇಲ್ಲಿ ಪ್ರಸಾದ ಇದೆ ಅಂತ ಹೇಳಿದ್ರು, ಸೊ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಇವರೇ ಕ್ಲೋಸ್ ಮಾಡಿರೋದ? ಗೈಸ್ ಆನೆ ಇದೆ ಗೈಸ್ ಇಲ್ಲಿ ದೇವಸ್ಥಾನದಲ್ಲಿ. ಮಹಾಲಕ್ಷ್ಮಿ ಅಂತ ಗೈಸ್ ಹೆಸರು, ಮಹಾಲಕ್ಷ್ಮಿ. ನಾವು ಲಾಸ್ಟ್ ಟೈಮಿಂದ ಚಿಕ್ಕದಿತ್ತು. ಗೈಸ್ ಪ್ರಸಾದ. ಗೈಸ್ ದೇವಸ್ಥಾನ ಮುಗಿಸ್ಕೊಂಡು ಈಗ ನಾವು ಬಂದಿದ್ದೀವಿ ಮಂಗಳೂರಿನ ಒನ್ ಆಫ್ ದ ಫೇಮಸ್ ಆ್ಯಂಡ್ ಮೋಸ್ಟ್ ರೆಕಮೆಂಡೆಡ್ ಪ್ಲೇಸ್ ಇದು ನೋಡಿ, ಪಬ್ಬಾಸ್ ಐಸ್ ಕ್ರೀಮ್ ಅಂತ. ಎಷ್ಟು ಜನನೇ ಇದ್ದಾರೆ ನೋಡಿ, ಕ್ಯೂ. ಟೋಕನ್ ಕೊಡ್ತಾರೆ, ತೋರಿಸೋ ಟೋಕನ್ ಕೊಟ್ಟು ಆಮೇಲೆ ಒಂದೊಂದೇ ಟೋಕನ್ ಕರೀತಾರೆ, ಒಳ್ಳೆ ಹಾಸ್ಪಿಟ್ಲ್ ಥರ. ಅಷ್ಟೇ ನೋಡೋಣ ಹೈಪಿಗೆ ಬರ್ತಿದ್ದೇನೋ ಇಲ್ಲ ಅಂತ, ಹೋಗಿ ನೋಡೋಣ ಗೈಸ್, ಹೈಪಿಗೆ ಬರ್ತಿದ್ದೇನೋ ಇಲ್ಲ. ಗೈಸ್ ಕ್ರೌಡ್ ನೋಡೋಕೆ ಆಗ್ತಿಲ್ಲ ಗೈಸ್. ನಾವೇನೋ ಆರ್ಡರ್ ಮಾಡಿಲ್ಲ, ಇವಾಗ ಆರ್ಡರ್ ಮಾಡಬೇಕು. ಚೀಸ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ವಿ ಗೈಸ್. ಫಸ್ಟು ಖಾರ ಹಾಕಿದ್ದೀನಿ, ಆಮೇಲೆ ಸ್ವೀಟ್ ತಿನ್ನೋಣ ಅಂತ. ಸೊ ಬರೀ ಚೀಸ್ ಅಷ್ಟೇ, ವೆಜಿಟೇಬಲ್. ಹಾಂ, ವೆಜಿಟೇಬಲ್ಸ್ ಓನ್ಲಿ ಚೀಸ್. ಗೈಸ್ ಇದು ತಿರಾಮಿಸು ಆ್ಯಂಡ್ ದಿಸ್ ಈಸ್ ಪಬ್ಬಾ ಸ್ಪೆಷಲ್. ಪಬ್ಬಾ ಸ್ಪೆಷಲಲ್ಲಿ 3 ಸ್ಕೂಪ್ ಕೊಡ್ತಾರೆ, ಮತ್ತು ಟಾಪಿಂಗ್ಸ್ ಇರುತ್ತೆ. ಅದು ನಾವೇ ಚೂಸ್ ಮಾಡ್ಕೋಬೇಕು ಏನು ಬೇಕು ಅಂತ. ಸೊ ನೋಡೋಣ, ಟ್ರೈ ಮಾಡೋಣ.
ಹೆಂಗೈತೆ? ಗೈಸ್ ತಿರಾಮಿಸು ಮಾತ್ರ ನೆಕ್ಸ್ಟ್ ಲೆವೆಲ್. ನೀವು ಮಂಗಳೂರು ಬಂದರೆ ಪಬ್ಬಾಸ್ ಮಿಸ್ ಮಾಡಿಬಿಡಿ. ನಾನು ತಿರಾಮಿಸು ಮಾತ್ರ ಮಿಸ್ ಮಾಡಲೇಬೇಡಿ. ಇದರಲ್ಲಿ ಕೇಸರ್ ಅನಿಸುತ್ತಲ್ಲ, ಇದು ಯಾವ್ದು ನೋಡಿದ್ದು ಇದು ಗೊತ್ತಾಗಲಿಲ್ಲ. ಇದು ಭಾಳ ಇಷ್ಟ ಆಯ್ತು ನನಗೆ. ಟಾಪಿಂಗ್ಸ್ ನಾವು ಚಾಕ್ಲೇಟು, ಹನಿ ಮತ್ತು ಇನ್ನೊಂದೇನೋ ಹಾಕ್ಸಿದ್ವಿ, ಸ್ಟ್ರಾಬೆರಿ ಕಟ್ಲೆಟ್ಸ್. ಹಾಂ, ನಿಜ ಮಸ್ತ್ ಇದೆ ಗೈಸ್. ಪಬ್ಬಾಸ್ ಮಾತ್ರ ಮಿಸ್ ಮಾಡಬೇಡಿ ಗೈಸ್, ಮಸ್ಟ್ ಟ್ರೈ. ಗಡ್ಬಟ್ ಒಂದು ಆರ್ಡರ್ ಮಾಡಿದ್ದೀವಿ, ಅದಾದಮೇಲೆ ಅದು ಹೇಳ್ತೀನಿ ಗೈಸ್ ಹೆಂಗಿದೆ. ತಿರಾಮಿಸು ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್. ಗೈಸ್ ಗಡ್ಬಟ್ ಚೆನ್ನಾಗಿದೆ ಅಂತ ಹೇಳಿದರು. ನೋಡೋಣ, ತಿನ್ನೋಣ ಹೆಂಗೈತೆ ಅಂತ. ನಿಮ್ಮ ಹೊನ್ನಳ್ಳಿ ಎಷ್ಟು ಚೆನ್ನಾಗೈತಾ? ಇಲ್ಲ ಗಡ್ಬಡ್ ಆ್ಯಕ್ಚುಲಿ ನಾನು ತಿಂತಿದ್ದು ಗಡ್ಬಡ್ ಎಲ್ಲ ಬೇರೆ ಟೇಸ್ಟೇ ಬರ್ತಿತ್ತು. ಒಂದು ಸ್ವಲ್ಪ ಅಥೆಂಟಿಕ್ ಗಡ್ಬಡ್ ಥರ ಐತೆ. ಅದ್ಯಾವುದೋ ಹೊನ್ನಳ್ಳಿಗೆ ಐತಂತೆ ಗೈಸ್ ಪಾರ್ಲರು, ಐಸ್ ಕ್ರೀಮ್ ಪಾರ್ಲರು. ಅದರಷ್ಟು ಚೆನ್ನಾಗಿರಲ್ಲ, ಅಲ್ಲೇ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾಗಲೇ. ಗಡ್ಬಡ್ ಜೊತೆಗೆ ಜಿಲೇಬಿ ಟ್ರೈ ಮಾಡಿರಿ, ಮಸ್ತ್ ಇರುತ್ತೆ. ಇದೊಂದು ಸ್ವಲ್ಪ ಅಥೆಂಟಿಕ್ ಟೇಸ್ಟ್ ಐತೆ. ಎಲ್ಲ ಕಡೆ ಇವಾಗ ಗಡ್ಬಡ್ ಎಲ್ಲ ಆರ್ಟಿಫಿಷಿಯಲ್ ಟೇಸ್ಟ್ ಮಾಡ್ತಾರೆ. ಅಂದರೆ ಸಿರಪ್ ಹಾಕೋದು, ಫ್ಲೇವರ್ಸ್ ಹಾಕೋದು, ಟಾಪಿಂಗ್ಸ್ ಹಾಕೋದು, ಇದೊಂದು ಸ್ವಲ್ಪ ಅಥೆಂಟಿಕ್ ಇದೆ. ತಿಂದ್ಬಿಟ್ಟು ಹೊಡ್ತೀವಿ ಗೈಸ್. ಇದು 4 ಐಟಮ್ಗೆ 750 ಆಯ್ತು. ಪರವಾಗಿಲ್ಲ, ಟೇಸ್ಟಿಗೆ ವರ್ತಿದೆ ಗೈಸ್. ಅವ್ರು ಕೊಡೋ ಟೇಸ್ಟಿಗೆ ಬರ್ತಾ ಇದೆ. ಗೈಸ್ ಆದಿಸ್ಥಳ ಸ್ವಾಮಿ ಕೊರಗಜ್ಜಾಗೆ ಬಂದಿದ್ದೀವಿ. ನಡಿಯೋ ಗೊತ್ತಾ? ಏನೋ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಿದೆ. ಇಲ್ಲಿದೆ ಗೈಸ್ ಆದಿಸ್ಥಳ ಸ್ವಾಮಿ ಕೊರಗಜ್ಜ. Guys, we are at the beach. ಮಂಗಳೂರಿಗೆ ಒಂದು ಬೀಚಿಗೆ ಬರಲಿಲ್ಲ, ಹಿಂಗೆ ಅಂತ ಬಂದ್ವಿ ಅಷ್ಟೇ. ಅಷ್ಟು ಇರಲಿಲ್ಲ ಬೀಚಿಗೆ ಬರೋದು. ನಾಳೆ ಸನ್ಸೆಟ್ ಅಷ್ಟರಲ್ಲಿ ಬಟ್ ಆಗಲಿಲ್ಲ. ಆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಗಜ್ಜ.
ಗುಡ್ ಮಾರ್ನಿಂಗ್ ಗೈಸ್. ಡೇ 3 ಇವತ್ತು ಮಂಗಳೂರಲ್ಲಿ ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀವಿ ನಾವು. ಸೊ ಎಲ್ಲ ಈಗ ಚೆಕ್ಔಟ್ ಮಾಡಿ ಬಂದ್ವಿ ಕೆಳಗಡೆ. ಬಸ್ ನೋಡಿದರೆ 7 ಗಂಟೆಗೆ ಐತೆ. ಸೊ ಎಲ್ಲಿ ಹೋಗ್ಬೇಕು ಏನು ಮಾಡ್ಬೇಕು ಗೊತ್ತಿಲ್ಲ, ನೋಡ್ಬೇಕು ಗೈಸ್. ಫಸ್ಟು ತಿಂಡಿ ತಿಂದಿಲ್ಲ, ಸ್ವಲ್ಪ ಏನಾದರೂ ಹೊಟ್ಟೆಗೆ ಹಾಕ್ಕೊಂಡು ಆಮೇಲೆ ಯೋಚನೆ ಮಾಡ್ಬೇಕು ಎಲ್ಲಿ ಹೋಗ್ಬೇಕಂತ. ನೋಡೋಣ. ಸ್ಟೇ ಟ್ಯೂನ್ ಗೈಸ್. ಗೈಸ್ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಪಾರ್ಕಿಗೆ ಬಂದಿದ್ದೀವಿ ಗೈಸ್. ಪರವಾಗಿಲ್ಲ, ಚೆನ್ನಾಗಿದೆ ಪಾರ್ಕು, ಬಟ್ ಭರ್ಜರಿ ಬಿಸಿಲು. ಕದ್ರಿ ಪಾರ್ಕ್ ಗೈಸ್ ಇದು. ಕದ್ರಿ ಮಂಜುನಾಥ ಸ್ವಾಮಿ ಬಂದಿದ್ವಲ್ಲ, ಅದ್ರ ಹಿಂದ್ಗಡೆನೇ ಇದೆ ಇದು. ತಣ್ಣಗಿದೆ ಬಟ್ ಬಿಸಿಲು ಹೋಗೈತೆ. ಪಾರ್ಕ್ ಮಾತ್ರ ತಣ್ಣಗೈತೆ ಸ್ವಲ್ಪ. ಸೊ ಗೈಸ್, ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ದೀವಿ ಬಸ್ಗೆ. ಸ್ವಲ್ಪ ಹೊತ್ತು ಬರುತ್ತೆ. ಸೊ ವಿ ಆರ್ ರೈಡಿಂಗ್ ಬ್ಯಾಕ್. ಚೆನ್ನಾಗಿತ್ತು ಗೈಸ್ ಮಂಗಳೂರು ಒಂಥರ. ಕೋಲಾ ನೋಡಿದೆ ಫಸ್ಟ್ ಟೈಮು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನೀವು ಯಾರು ಮಂಗಳೂರು ಸೈಡ್ ಬರೋರಿದ್ರೆ ಚೆಕ್ ಮಾಡ್ಕೊಂಡು ಬನ್ನಿ ಕೋಲಾ ಡೇಟ್ಸು. ಇವಾಗ ಭಾಳ ನಡೀತಿದೆ, ಭಾಳ ಕಡೆ ನಡೀತಿದೆ ಮಂಗಳೂರಲ್ಲೇ, ಮಂಗಳೂರು ಉಡುಪಿ ಸೈಡೆಲ್ಲ. ಸೊ ನೀವು ಯಾರು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೋಲಾ ಎಕ್ಸ್ಪೀರಿಯನ್ಸ್ ಮಾಡಿ. ಮತ್ತು ನಾನು ಕಂಬಳ ಒಂದು ನೋಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಇವಾಗ ಕಂಬಳ ಯಾವುದೋ ನಡೀತಿಲ್ಲ ಇಲ್ಲಿ. ಕಂಬಳ ಆಲ್ರೆಡಿ ಸೀಸನ್ ಮುಗಿದಿದೆ ಅಂತ. ಸೊ ಅಷ್ಟೇ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. 1 ಸೆಕೆಂಡ್. ನಿನಗೆ ಹೆಂಗೆ ಅನಿಸ್ತಾ? ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ಮಂಗಳೂರು ಮಾತ್ರ ಪೀಸ್ಫುಲ್ ಆಗೈತೆ. ಬೇರೆ ಎಲ್ಲ ಊರಿಗೆ ಹೋಲಿಸ್ಕೊಂಡ್ರು ಮಂಗಳೂರು ಒಂಥರ ಪೀಸ್ಫುಲ್ ಐತೆ. ಲೈಫ್ ಸ್ಟೈಲ್ ಚೆನ್ನಾಗೈತೆ. ಇಲ್ಲಿ ಸುತ್ತಾಡೋಕ್ಕೆ ಭಾಳ ಜಾಗಗಳಿದ್ದಾವೆ. ಬನ್ನಿ ಎಲ್ಲರೂ ಸುತ್ತಾಡ್ಬೇಕು ಅನ್ಸಿದ್ರೆ ಮಂಗಳೂರಿಗೆ ಬಂದು ಸುತ್ತಾಡ್ಕೊಂಡು ಹೋಗಿ. ಪ್ಲೇಸಸ್ ನೋಡ್ತಾರೇನೋ ಅಂತ ಅಲ್ಲ, ಒಟ್ಟು ಈ ಜಾಗ ಎಕ್ಸ್ಪೀರಿಯೆನ್ಸ್ ಮಾಡೋದು ಚೆನ್ನಾಗೈತೆ. ನಮಗಂತೂ ಭಾಳ ಒಳ್ಳೆ ಫೀಲಿಂಗ್ ಐತಿ ಇಲ್ಲಿ ಬಂದಿದ್ದಕ್ಕೆ. 3 ದಿನ ಭಾಳ ನೆಮ್ಮದಿಯಾಗಿದ್ವಿ, ಹೋಗ್ತಿದ್ದೀವಿ. ಅಷ್ಟೇ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸ್ವಲ್ಪ ರಜೆಗಳಿದ್ದಾವೆ, ಮುಂದಿನ ವಾರ ಅವಾಗೆಲ್ಲ ನೋಡೋಣ. ಹಾಲಿಡೇಸಲ್ಲಿ ಎಲ್ಲಾದರೂ ಹೋಗಕ್ಕೆ ಆದರೆ ಜೊತೆಗೆ ಯಾರಾದ್ರು ಬಂದರೆ ಹೋಗ್ತೀನಿ ಗೈಸ್. ಆ್ಯಕ್ಚುಲಿ ಮಂಗಳೂರು ಪ್ಲ್ಯಾನ್ ಇರಲಿಲ್ಲ, ಬೇರೆ ಕಡೆ ಅಂದ್ಕೊಂಡಿದ್ದೆ ನಾನು. ಇವನು ದೇವ ಕೋಲ ನಡೀತಿದ್ದೆ, ಹೋಗೋಣ ಅನ್ನ. ಸೊ ಹಂಗೆ ಮಂಗಳೂರು ಬಂದ್ವಿ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ರೆ ಶೇರ್ ಮಾಡಿ ಗೈಸ್ ಆದಷ್ಟು. ಅಷ್ಟೇ ಗೈಸ್, ಟಾಟಾ ಬಾಯ್.